ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಯಾಕಮ್ಮ ಅಳ್ತಿದ್ಯಾ? ಅಮ್ಮ ಕೇಳಮ್ಮ, ಏನಾಯ್ತು? ಏನಾಯ್ತತೆ? ನರಸಿಂಹ ಯಾವ್ದೋ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಿದ್ದ. ಅಯ್ಯೋ ಅಮ್ಮ, ಯಾರೋ ಫ್ರೆಂಡ್ ಇರ್ಬೇಕಷ್ಟೇ. ಇಲ್ಲಮ್ಮ, ಅವನು ಪ್ರೀತಿ ಗೀತಿ ಅಂತೆಲ್ಲ ಮಾತಾಡ್ತಿದ್ದ. ಈ ಹಿಂದೆ ಒಂದು ಹುಡುಗಿ ಹಿಂದೆ ಪ್ರೀತಿ ಅಂತ ಹೋಗಿ ಮೋಸ ಹೋಗಿದ್ ನಿನ್ಗೆ ಗೊತ್ತಲ್ಲ. ಅದ್ರಿಂದ ತಾನೇ ಅವ್ನು ಕುಡಿಯೋದನ್ನ ಕಲ್ತಿ ಬೀದಿ ಬೀದಿ ಅಲಿಯಕ್ ಶುರು ಮಾಡಿದ್ದು. ಈಗ ಇನ್ ಯಾವಳ ಹಿಂದೆ ಬಿದ್ದಿದ್ದಾನೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ಗೇನು ಅಂತ ಸಾಯ್ಲಿ ಕಣೆ. ಇದ್ದು ಮಗನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಊರವರೆಲ್ಲ ಬೈಯಲ್ವಾ? ಅಳ್ಬೇಡ ಅಮ್ಮ, ಅಣ್ಣ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾನ? ಯಾ ಹುಡುಗಿ ಏನು ಎತ್ತ ಅಂತ ನಾನ್ ತಿಳ್ಕೊತೀನಿ. ಬರೀ ತಿಳ್ಕೊಳ್ಳೋದಲ್ಲ, ನಮ್ಮಂತವ್ರಿಗೆಲ್ಲ ಇದಲ್ಲ ಅಣ್ಣ ಅಂತ ಬುದ್ಧಿ ಹೇಳು. ಅಲ್ಲ ಅಮ್ಮ, ಅಕಸ್ಮಾತ್ ಅಣ್ಣ ನಿಜವಾಗ್ಲೂ ಆ ಹುಡುಗಿನ ಪ್ರೀತಿಸ್ತಿದ್ದೆ, ಅದೆಲ್ಲ ನಡೆಯಲ್ಲ ಅಂತ ಹೇಳು. ಆಮೇಲೆ ಅಣ್ಣ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ? ಏನ್ ಹೇಳ್ತಾ ಇದ್ದೀಯ ನೀನು? ಪ್ರೀತಿ 2 ಮನ್ಸನ್ನ ಒಂದ್ ಮಾಡುತ್ತೆ, ಅದೇ ಪ್ರೀತಿ 2 ಮನ್ಸನ್ನ ದೂರನೂ ಮಾಡುತ್ತೆ. ಪ್ರೀತಿಗೆ ಅದೇ ತಾಕತ್ತಿರೋದು ಅಲ್ವಾ ಹಸ್ಬೆಂಡು? ಅಮ್ಮ, ಆ ಹುಡುಗಿ ಒಳ್ಳೆಯವಳಾಗಿದ್ರೆ ಬೀದಿ ಬಸಂತರ ಇರೋ ನಮ್ಮ ಅಣ್ಣನ್ಗೆ ಮದ್ವೆ ಮಾಡ್ಸೋಣ. ಸ್ವಲ್ಪನಾದ್ರೂ ಜವಾಬ್ದಾರಿ ಬರುತ್ತೆ. ಇದಕ್ಕೆ ನಿಮ್ಮಪ್ಪ ಒಪ್ಬೇಕಲ್ಲಮ್ಮ. ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ನನ್ನ ಜೊತೆ ನನ್ನ ಹಸ್ಬೆಂಡು ಇರ್ತಾರೆ. ಹೌದತ್ತೆ, ಆ ಥರ ಏನಾದರೂ ಆದರೆ ಮಾವನ ಒಪ್ಸಿ ನಾನು ಮುಂದೆ ನಿಂತು ನರಸಿಂಹ ಅವ್ರ ಮದುವೆ ಜವಾಬ್ದಾರಿ ತಗೊಳ್ತೀನಿ. ನೀವೇನು ತಲೆ ಕೆಡ್ಸ್ಕೋಬೇಡಿ. ಆದ್ರೆ ಅದಕ್ಕಿಂತ ಮುಂಚೆ ಅಣ್ಣ ಪ್ರೀತಿಸ್ತಿರೋದು ನಿಜನ ಅಂತ ತಿಳ್ಕೊಬೇಕು. ಅಣ್ಣ ಮಾತಾಡ್ತಿದ್ದ ಆ ಹುಡುಗಿ ನಂಬರ್ ನನ್ನ ಹತ್ರ ಇದೆ. ಹೌದಾ? ಹಾ, ಈ ವಿಷಯ ನಿಮ್ಮಪ್ಪನ ಮಾತ್ರ ಗೊತ್ತಾಗ್ಬಾರ್ದು. ಸರಿ ಅಮ್ಮ. ಹಸ್ಬೆಂಡ್ ಬನ್ನಿ. ಹಸ್ಬೆಂಡು, ಅವತ್ತು ಅಣ್ಣನ ಫೋನಲ್ಲಿ ಫೋನ್ ಬಂದಾಗ ಇದೇ ನಂಬರ್ ಬಂದಿದ್ದು, ಬರ್ದಿದೆ ನೋಡಿ. ಫೋನ್ ನಂಬರ್ ಇಟ್ಕೊಂಡು ಏನು ಮಾಡೋದು? ಇವಾಗ ಯಾರಾದ್ರೂ ಒಬ್ರು ಅವ್ರ ಅಡ್ರೆಸ್ ಹೆಂಗ್ ಕಂಡಿರೋದು ಅಂತ ಒಂದು ಉಪಾಯ ಕೊಡಿ. ತುಂಬಾ ಸುಲಭ. ಅವ್ರಿಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಬರ್ತೀವಿ ಅಂತ ಕೇಳಿದ್ರೆ ಆಯ್ತು. ತಮ್ಮ ಸರಿಯಾಗಿದ್ದೀರಾ. ಲೋ ದಡ್ಡ, ನೋಡ್ಕೊಂಡ್ ಮಾತಾಡೋ. ಆ ಹುಡ್ಗಿಗ್ ಫೋನ್ ಮಾಡಿ ನಿಮ್ ಮನೆಯಲ್ಲಿದೆ ಅಂತ ಕೇಳಿದ ತಕ್ಷಣ ಹೇಳ್ಬಿಡ್ತಾಳ? ಹೌದಲ್ವಾ? ಯಾರ್ಯಾರ ಮುಂದೆನೋ ನನ್ ಮರ್ಯಾದೆ ತೆಗಿತಿಲ್ವೇನೋ. ಇಷ್ಟ ದಿನ ನೀನ್ ಜಾಣ ಅನ್ಕೊಂಡಿದ್ದೆ, ಇವತ್ ಗೊತ್ತಾಯ್ತು ಜಾಣ್ ಪೆದ್ದ ಅಂತ. ಸಾರಿ ಅಕ್ಕ. ಇನ್ ಮುಂದೆ ಆದ್ರೂ ಇಂಥವ್ರ ಮುಂದೆ ಮರ್ಯಾದೆ ಉಳಿಸ್ತೀನಕ್ಕ. ಏನ್ರಿ, ನಿಮ್ಮ ತಮ್ಮನ ಮುಂದೆ ಬೇಕು ಬೇಕು ಅಂತ ನನ್ನ ಮರ್ಯಾದೆ ತೆಗಿತಾ ಇದ್ದೀರಾ? ಅಯ್ಯೋ, ನೀವ್ಯಾಕೆ ಹಂಗ ಅನ್ಕೊಡ್ತೀರಾ ಹಸ್ಬೆಂಡು? ನಿಮ್ ಮರ್ಯಾದೆ ತೆಗಿಯೋ ಕೆಲ್ಸ ನಾನೇನ್ ಮಾಡ್ದೆ? ಮತ್ತೆ ಸುಬ್ಬು ಮುಂದೆ ಯಾರ್ಯಾರ ಮುಂದೆನೋ ಮರ್ಯಾದೆ ತೆಗಿಬಿಡ, ಇಂಥವ್ರ ಮುಂದೆ ಮರ್ಯಾದೆ ಉಳಿಸು ಅಂತ ಹೇಳ್ತಾ ಇದ್ದೀರಾ? ಸರಿನಾ ಅದು? ಏನೋ ಬಾಯಿ ಮಾತಿಗಂದೆ. ಅಷ್ಟಕ್ಕೂ ಇವತ್ತಲ್ಲ ನಾಳೆ ನೀವ್ ನನ್ನಿಂದ ದೂರ ಹೋಗೋರೆ ಅಲ್ವಾ? ಅವಾಗ ನೀವ್ಯಾರೋ ನಾನ್ ಯಾರೋ ತಾನೆ. ಅಕ್ಕ, ನೀನು ಬಾವ ದೂರ ಆಗ್ತಿದ್ದೀರಾ? ದೂರ ಅಂದ್ರೆ ಒಂದ್ ಸ್ವಲ್ಪ ದಿನಕ್ಕಷ್ಟೇ. ಅವರು ವಿದೇಶಕ್ಕೆ ಹೋಗ್ತಿದ್ದಾರೆ. ಹೌದಾ? ನಾನೇನೋ ನಿಜವಾಗ್ಲೂ ದೂರ ಆಗ್ತಿದ್ದೀರಾ ಅನ್ಕೊಂಡೆ. ಇವಾಗೇನೋ ಡಿವೋರ್ಸ್ ಎಲ್ಲ ತಗೋತಾರಲ್ಲ, ಆತರ ತಗೋತಿದ್ದೀರಾ ಅನ್ಕೊಂಡೆ. ಮುಂದೆ ಆಗ್ಬೇಕಿರೋದ್ ಬಗ್ಗೆ ಇವಾಗ್ಲೇ ಯಾಕೆ ತಲೆ ಕೆಡ್ಸ್ಕೋಬೇಕು? ಏನಾಗುತ್ತೋ ನೋಡೋಣ ಅಲ್ವಾ ಹಸ್ಬೆಂಡು? ಸರಿ, ಅದ್ ಬಿಡಿ. ಈಗ ಹುಡುಗಿ ಅಡ್ರೆಸ್ ಹೆಂಗ್ ಕಂಡಿರೋದು? ಅಕ್ಕ, ಒಂದ್ ಐಡಿಯಾ ಹೇಳೋ. ಇವಾಗ ಎಲ್ಲಾ ಹುಡುಗಿರು ಏನೇನೋ ತಗೋತಿದಾರೆ ಆನ್ಲೈನ್ ಅಲ್ಲಿ.
ನಾವು ಅವ್ರಿಗೆ ಫೋನ್ ಮಾಡ್ಬಿಟ್ಟು ನಿಮ್ ಪಾರ್ಸೆಲ್ ಬಂದಿದೆ ನಿಮ್ ಅಡ್ರೆಸ್ ಹೇಳ್ತೀರಾ ಅಂತ ಕೇಳಿದ್ರೆ ಸಕ್ಕತ್ತಾಗಿದೆ ಐಡಿಯಾ. ಹೆಂಗಿದೆ ಹಸ್ಬೆಂಡು? ಚೆನ್ನಾಗಿದೆ, ಮಾಡ್ಬೋದು. ಆದರೆ ಹುಡುಗಿ ಅಷ್ಟು ಈಸಿಯಾಗಿ ಅಡ್ರೆಸ್ ಹೇಳುತ್ತಾ? ಪ್ರಯತ್ನ ಮಾಡಿ ನೋಡೋಣ. ತಗೊಳ್ಳಿ, ಫೋನ್ ಮಾಡಿ ಪಾರ್ಸೆಲ್ ಕೊಡೋ ಹುಡುಗನ ತರ ಮಾತಾಡಿ. ನಂಗದೆಲ್ಲ ಬರಲ್ಲ ರೀ. ಅಯ್ಯೋ ಸುಬ್ಬು ತಗೊಳ್ಳಿ, ನೀವೇ ಮಾಡು. ನನಗ್ ಭಯ. ಅಲ್ಲ ರೀ, ನೀವೇ ಮಾಡ್ಬೋದಲ್ಲ. ಹೆಂಗ್ ಮಾತಾಡ್ಬೇಕಂತ ಹೇಳ್ಕೊಡ್ತೀನಿ. ಕನ್ನಡದ ಜೊತೆ ಸ್ವಲ್ಪ ಇಂಗ್ಲಿಷ್ ಮಿಕ್ಸ್ ಮಾಡ್ಕೊಂಡು ಮಾತಾಡ್ಬೇಕಲ್ಲಲ್ಲಿ. ಅಕ್ಕ ಇಂಗ್ಲಿಷ್ ಅಲ್ಲಿ ಮಾತಾಡ್ದಲ್ಲ, ಮಾತಾಡು ಮಾತಾಡು ಅಕ್ಕ. ಹೇಳ್ಕೊಡ್ತೀನಿ ರೀ. ಫೋನ್ ಮಾಡ್ಬಿಟ್ಟು, ಗುಡ್ ಮಾರ್ನಿಂಗ್ ಮೇಡಮ್, ನೀವು ಅಮೆಝಾನಲ್ಲಿ ಅದರಲ್ಲಿ ಇದರಲ್ಲಿ ಆರ್ಡರ್ ಮಾಡಿದ್ರಲ್ಲ, ಸರಿ ಇರಿ. ಹಲೋ. ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್. ನೀವು ಆನ್ಲೈನಲ್ಲಿ ನೇಲ್ ಪಾಲಿಶ್ ಆರ್ಡರ್ ಮಾಡಿದ್ರಲ್ವಾ, ಅದರದ್ದು ಡೆಲಿವರಿ ಇದೆ. ಕೆನ್ ಯು ಪ್ಲೀಸ್ ಟೆಲ್ ಅಡ್ರೆಸ್? ನೇಲ್ ಪಾಲಿಶಾ? ನಾನು ಆರ್ಡರ್ ಮಾಡಿರ್ಲಿಲ್ವಲ್ಲ. ಇಲ್ಲ ಮೇಡಮ್, ನೀವೇ ಮಾಡಿರೋದು. ಫೋನ್ ನಂಬರ್ ನಿಮ್ಮದೇ ಇದೆ. ಐ ಥಿಂಕ್ ಮೋಸ್ಟ್ಲಿ ನನ್ನ ಅಮ್ಮ ಆರ್ಡರ್ ಮಾಡಿರಬೇಕು. ಆದರೆ ಮನೇಲಿ ಯಾರೂ ಇಲ್ವಲ್ಲ. ನಾನು ನನ್ನ ಫ್ರೆಂಡ್ಸ್ ಜೊತೆ ಇದ್ದೀನಿ. ಒಂದು ಕೆಲಸ ಮಾಡಿ, ನಾನು ಇರೋ ಜಾಗಕ್ಕೆ ಡೆಲಿವರಿ ಮಾಡ್ತೀರಾ? ಹ್ಞೂ ಮೇಡಮ್, ಹ್ಞೂ ಮೇಡಮ್. ಅಡ್ರೆಸ್? ಥ್ಯಾಂಕ್ಸ್ ಮೇಡಮ್. ಸರಿ ಬಾರ ಹೋಗೋಣ. ಅಕ್ಕ ನೇಲ್ ಪಾಲಿಶು ದೊಡ್ಡನ್ ತರ ಆಡ್ಬೇಡ, ಬಾ ಸುಮ್ಮನೆ. ನಡ್ರಿ, ನಾನು ಬರ್ತೀನಿ. ಹಚ್ಕೊಂಡು ನೀವ್ ಯಾಕೆ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ನೀವು ಬರೋದೇನ್ ಬೇಡ. ಮೊದಲೇ ಕೈಗೇಟಾಗಿದೆ, ಮನೇಲಿ ಆರಾಮಾಗಿ ಬಾರೋ. ಅಲ್ಲ ನೀವಿಲ್ಲದೆ ನಾನು ಒಬ್ಬನೇ ಹೆಂಗ್? ನಾನು ಯಾಕೆ ಹಂಗಂದೆ? ಸರಿಯಿಲ್ಲ ನಾನು. ನಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.